ಹೇಳ್ತಾರೆ, ಸ್ತ್ರೀಯರನ್ನ ತಳ್ಳಿ ಬಿಡೋದೇ ಇಲ್ಲ. ಹಲ್ಲೆಲೂಯಾ. ಬೇಕಾ ಕರ್ತನಿಗಾಗಿ ಕರೆದು ಹೆಂಗಾರು ಉಪಯೋಗಿಸ್ತಾರ ಅವ್ರು ಉಪಯೋಗಿಸಕ್ಕೆ ಶಕ್ತರಾಗಿದ್ದಾರೆ. ಹಲ್ಲೆಲೂಯಾ. ಬಾರಾಕನ್ ಜೊತೆ ದೆಬೋರ ಹೋಗ್ಬೇಕಾ? ಹೋಗ್ಲೇಬೇಕು. ಲಾಜರ್ನ ಉಳಿಸೋದಕ್ಕೆ ಅವ್ರ ಅಕ್ಕ ಬಂದು ಯೇಸು ಸಮೇತ ಕೇಳ್ಬೇಕು. ಯಾಕೆ ಅವ್ರ ಮನೇಲಿ ಇನ್ನೂ ಗಂಡಸರಿರ್ಲಿಲ್ವಾ? ಆಕೆ ನಿಮ್ಮನ್ನ ಯಾಕೆ ಕೇಳಿದ್ರು? ಯಾಕಂದ್ರೆ ಕ್ರಿಸ್ತನಲ್ಲಿ ಆಕೆ ಇಟ್ಟಂತ ಪ್ರೀತಿ ಮರಿಯಳು. ಹಲ್ಲೆಲೂಯಾ. ಅವಳು ಆರಿಸ್ಕೊಂಡಿದ್ದ ಭಾಗ ಯಾವುದು? ನಶಿಸಲಾಗದಂತ ಭಾಗ. ಹಲ್ಲೆಲೂಯಾ. ನಾವ್ ಯಾವ ಭಾಗ ಆರಿಸ್ಕೊಂಡಿದೀವಿ? ಮನೆ ಉಳಿಸ್ಕೋಬೇಕು, ಸೈಟ್ ಕಾಪಾಡ್ಕೋಬೇಕು, ವ್ಯಾಪಾರ ಮಾಡ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ಪೇಮೆಂಟ್ ತಗೋಬೇಕು. ಇದನ್ನೊಂದೇ ಉಳಿಸ್ಕೊಂಡು ಕೂತಿದೀವಿ ಭದ್ರವಾಗಿ. ಏನಾದ್ರು ಒಂದು ಸ್ಟೆಪ್ ತಗೊಂಡಿದೀವ ನಾವು ದೇವರಿಗಾಗಿ? ಏನು ತಗೊಂಡಿಲ್ಲ, ಏನು ಮಾಡಿಲ್ಲ. ಬರೀ ಕೇಳ್ಕೊಂಡು ತಲೆಲಾಡ್ಸ್ಕೊಂಡು ಕೂತ್ಕೊಂಡಿರೋದು ಒಂದೇ ಕತೆ ಆಗಿದೆ ಇಲ್ಲಿ. ಆ ಸಿಸ್ಟರ್ ಅವ್ರ ಪ್ರೇಯರ್ಗೆ ಬರ್ಲಿಲ್ಲ. ನಾನು ನೈಟ್ ಪ್ರೇಯರ್ ಬರ್ತಾರೆ ಅಂತ ನಾನು ಬಹಳ ಆಸೆಲಿದ್ದೆ, ಬರ್ಲಿಲ್ಲ. ಪ್ರಾಬ್ಲಮ್ ಬರುತ್ತೆ ಸಿಸ್ಟರ್, ನಿಜವಲ್ಲೂ ಬರುತ್ತೆ. ಎಲ್ಲಿಗೆ ಬರುತ್ತೆ ಅಂದ್ರೆ ಪ್ರಾಣ ಹೋಗೋಷ್ಟು ಬರುತ್ತೆ. ಪೌಲ್ ಹೇಳ್ತಾರೆ, ರಕ್ತ ಸುರಿಸುವಷ್ಟು ಮಟ್ಟಿಗೆ ನೀವಿನ್ನೂ ಸಾಕ್ಷಿಗಳಾಗಿಲ್ವಲ್ಲ, ಉಪದ್ರವ ಹೊಂದಿಲ್ಲ ಅಲ್ಲ ನೀವಿನ್ನು. ನಮ್ದು ಅಲ್ಲಿವರೆಗೂ ಹೋಯ್ತು, ಆದ್ರೂ ಒಂದು ಡ್ರಾಪ್ ರಕ್ತ ಬೀಳಂಗೆ ದೇವ್ರು ಮಾಡ್ಲಿಲ್ಲ, ಕಾಪಾಡ್ಕೊಂಡು ಕರ್ಕೊಂಡು ಬಂದ್ರು. ಏನಕ್ಕೆ? ನನ್ನ ರೀತಿಯಲ್ಲಿರೋಂಥ ಅನೇಕ ಸ್ತ್ರೀಯರು ದೇವರಿಗೆ ಹೇಳ್ಬೇಕು, ಅವರು ಕಟ್ಟಲ್ಪಟ್ಟಿದ್ದಾರೆ, ಕುಟುಂಬದಲ್ಲಿ ಅಡಿಮೆಯಾಗಿದ್ದಾರೆ, ಆಸರಾಗಿದ್ದಾರೆ, ಅವರು ಕ್ರಿಸ್ತನಿಗಾಗಿ ಅದು ಪ್ರಕಾಶಿಸಬೇಕು. ಒಂದೊಂದು ವಾಕ್ಯನು ಕೂಡ ನಮ್ಮ ಹೇಳೋದು, ಎದ್ದೋಳು ಹೇಳು ಚೀಯೋನೇ ಹೇಳು, ಪ್ರಕಾಶಿಸು, ನಿನ್ನ ಪ್ರತಾಪವನ್ನು ಧರಿಸಿಕೋ. ಹಲ್ಲೆಲೂಯಾ. ಕುತ್ಕೊಂಡಿರೋದಕ್ಕೆಲ್ಲ ನಿಮ್ಮನ್ನು ಕರೆದಿದ್ದು, ಮನೇಲಿ ಕುತ್ಕೊಂಡು ದಾಸರಾಗಿರೋದಕ್ಕೆಲ್ಲ ಕರೆದಿದ್ದು, ಕೆಲ್ಸಕ್ಕೋಗಿ ಸಂಪಾದನೆ ಮಾಡ್ಕೊಡೋದಕ್ಕೆಲ್ಲ ನಿಮ್ಮನ್ನು ಕರೆದಿದ್ದು, ಕ್ರಿಸ್ತನಿಗಾಗಿ ಎದ್ದು ಪ್ರಕಾಶಿಸೋದಕ್ಕೆ ಕರೆದಿದ್ದು ನಿಮ್ಮನ್ನ. ನೀವು ಅವರಿಗಾಗಿರ್ಬೇಕೆ ಹೊರತು ನೀವು ಮನುಷ್ಯರಿಗಾಗಿರೋದಲ್ಲ. ನೀವು ಪಾಸ್ಟರ್ಗೆ ದಾಸರಲ್ಲ, ನೀವು ಅವ್ರ ಹೆಂಡತಿಗೆ ದಾಸರಲ್ಲ, ಅವ್ರ ಮಕ್ಕಳಿಗೆ ದಾಸರಲ್ಲ, ನೀವು ಕ್ರಿಸ್ತನಿಗೆ ದಾಸರು. ಹಲ್ಲೆಲೂಯಾ. ಕ್ರಿಸ್ತನಿಗಾಗಿ ನಿಲ್ಬೇಕಾದವ್ರು ನೀವು. ಮನುಷ್ಯರ ಕಂತಿಗೆ ಯಾಕೆ ಬೀಳ್ತಾ ಇದ್ದೀರಾ? ನಯವಾದ ಮಾತುಗಳನ್ನ ಆಡ್ಕೊಂಡು ಬರ್ತಾರೆ, ಆದ್ರೆ ಅದ್ರಲ್ಲಿ ಬೀಳೋದಕ್ಕೆ ಹೆಂಗ್ ಬೀಳ್ತೀರಾ? ಪರಿಶುದ್ಧಾತ್ಮ ನಿಮ್ಮಲ್ಲಿ ಇಲ್ವಾ? ಒಬ್ಬ ಬಂದು ನೈಸ ಮಾತಾಡಿದ ತಕ್ಷಣ ಬಿದ್ದೋಗ್ಬಿಡದ, ಎಲ್ಲ ಬಿಟ್ಕೊಟ್ಬಿಡದ? ಪರಿಶುದ್ಧಾತ್ಮ ನಿಮ್ಮನ್ನ ಎಚ್ಚರಿಸೋದಿಲ್ವಾ? ಇಲ್ಲ ಅನೇಕ ಸ್ತ್ರೀಯರು ಈ ರೀತಿಯಲ್ಲೇ ಬೀಳ್ತಾ ಇದ್ದೀರಾ. ಹಿತವಾದ ಮಾತು ಜ್ಞಾನೋಕ್ತಿಲಿ ಹೇಳುತ್ತೆ, ಕಂದ ಜಾರ ಬೀದಿಗೆ ಹೋಗ್ಬೇಡ, ಆಕೆ ಮಾತು ಎಣ್ಣೆ ಅಂತ ನಯವಾಗಿರುತ್ತೆ, ಹೋಗಿ ಬಿದ್ದಿಗೆ. ಇವನ್ನೆಲ್ಲ ಏನಕ್ರಿ ಓದ್ತೀರಾ ಬೈಬಲಲ್ಲಿ ನೀವು? ಒಬ್ನ ಮಾತಾಡುವಾಗ, ಇಲ್ಲ ಆಕೆ ಒಬ್ಳು ಮಾತಾಡುವಾಗ, ಇದು ಏನು, ಇದ್ರ ಹಿಂದೆ ಇರೋಂಥ ಆತ್ಮ ಯಾವುದು? ನನ್ನನ್ನು ಕ್ರಿಸ್ತನಿಂದ ಪ್ರೀತಿಯಿಂದ ದೂರ ಮಾಡ್ತಿದ್ಯಾ, ಇಲ್ಲ ಇದು ನನ್ನ ಕ್ರಿಸ್ತನ ಹತ್ರ ಸೇರಿಸ್ತಾ ಇದ್ದ ವಿವೇಚನೆ ಮಾಡೋಷ್ಟು ಶಕ್ತಿ ಇರಲ್ವಾ ನಿಮಗೆ? ದೇವ್ರೇ ನನಗೆ ಜಯಿಸಕ್ ಆಗ್ತಿಲ್ಲ, ಬೀದಿ ಹೋಗ್ತಾನೆ. ಎಷ್ಟು ಸಲ ಬೀಳ್ತೀಯ? ನೀತಿವಂತ ವಾಕ್ಯ ಇದೆ, ನಿಜ. ನೀತಿವಂತ ಬಿದ್ರೆ 7 ಸಾರಿ ಬಿದ್ರೆ ಎದ್ದೊಳ್ತಾನೆ ಅಂತ. ನೀವು ನೀತಿವಂತರಾಗಿದ್ದೀರಾ? ನೀತಿ ಅಂದ್ರೆ ಏನು? ಪರಿಶುದ್ಧತೆ, ಪವಿತ್ರತೆ, ಸದ್ಗುಣ ಇವೆಲ್ಲ ತುಂಬಿ ದೇವರ ಬಾಯಲ್ಲಿ ಇರೋದೇ ನೀತಿವಂತರು. ನೀವು ನೀತಿವಂತರಾಗಿದ್ರೆ ಹೆಂಗ್ರಿ ಬೀಳ್ತೀರಾ? ಅಲ್ಲಿಗೆ ನಾವು ನೀತಿವಂತರಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕಠಿಣವಾಗಿದೆ ಮಾತು. ನಾನು ಅಲ್ಲಿ ಕುತ್ಕೊಂಡು ದೇವ್ರ ಹತ್ರ ಪ್ರೇಯರ್ ಮಾಡಿದ್ ಬೇರೆ, ದೇವರೇ ನನ್ನ ಶರೀರ ಭಾವದಲ್ಲಿ ನಾನು ಒಂದು ಮಾತು ಆಡಬಾರ್ದು, ನೀವೇ ಮಾತಾಡಿ ಪ್ರೇಯರ್ ಮಾಡ್ಕೊಂಡು ಬರ್ತಾ ಇದ್ರೆ ಹಿಂದ್ಗಡೆ ಬಸ್ ಬಂದು ಒಡೆಯಕ್ಕೆ ಬಂದ್ಬಿಡ್ದು ಗಾಡಿಗೆ. ಏನಾದ್ರೂ ಚಿಂತೆ ಇಲ್ಲ, ನಾನು ಸತ್ಯವಾಗಿ ಹೇಳಿದ್ಮೇಲೆ ಹೇಳ್ಬೇಕಾದ್ರೆ ಬರ್ಬೇಕಾದ್ರೆ ದೇವ್ರ ಕರ್ಕೊಂಬಿಡು ನನ್ನ. ಹಲ್ಲೆಲೂಯಾ. ಒಂದು ದಿನಾನಾದ್ರೂ ಕ್ರಿಸ್ತನಿಗಾಗಿ ಒಂದು ದಿನವಾದ್ರೂ ಜೀವಿಸ್ಬೇಕು. ಹಲ್ಲೆಲೂಯಾ. ವೈರಾಗ್ಯದಿಂದ ಜೀವಿಸ್ಬೇಕು. ಅಭಿಷೇಕ ನಿಮ್ಮಲ್ಲಿದೆ, ನೀವು ಅದನ್ನ ಕ್ರಿಸ್ತನಿಗೆ ಬಿಟ್ಕೊಡ್ತಾ ಇಲ್ಲ, ಇಟ್ಕೊಂಡು ಕೂತ್ಕೊಂಡಿದ್ದೀರಾ. ದೇವ್ ಅಶುದ್ಧತೆ ಆಗೋದ್ರಲ್ಲಿದೆ. ಬಹಳ ಎಚ್ಚರಿಕೆಯಿಂದ ನಡಿಬೇಕು ಸಭೆಯಲ್ಲಿ. ಹಲ್ಲೆಲೂಯಾ. ಸ್ತ್ರೀಯರು ಕಂಡೀಷನ್ ಅಲ್ಲಿ, ಪುರುಷರು ಕಂಡೀಷನ್ ಅಲ್ಲಿ ಇದ್ರೆ ಮಾತ್ರನೇ ಇಲ್ಲಿ ಉಜ್ಜೀವನ ಬರುತ್ತೆ. ಹಲ್ಲೆಲೂಯಾ. 2ನೇ ಪಾಯಿಂಟ್ ಏನಂದ್ರೆ, ಆಕೆ ಎಂದಿಗೂ ಎಡುವುದಿಲ್ಲ, ಅಂದ್ರೆ ತಪ್ಪು ಮಾಡೋದಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಸ್ವಭಾವಗಳೆಲ್ಲ ಯಾಕೆ ಇಂತಿಂಥ ಸ್ವಭಾವಗಳು ನಮಗೆ ಇರಬೇಕು ಅಂತ ಹೇಳ್ತಿದ್ದಾರೆ ಅಂದ್ರೆ, ಈ ದಿನಗಳಲ್ಲಿ ಸೈತಾನ್ ಬಂದು ಮೋಸ ಮಾಡಿದ್ದ ಯಾರನ್ನ? ಏವಳನ್ನ. ಆದಮ್ನ ಮೋಸ ಮಾಡ್ದ.
ಯಾರ ಬೀಜನ ಸೈತಾನ್ ತಲೆ ಜೊತೆ ಅಂತ ಹೇಳಿದ್ರೆ ಆಕೆ ಬೀಜನ, ಆದ್ರೆ ತಂದೆ ದೇವರು ಆಕೆಲಿ ಆ ಬೀಜನ ಇಟ್ರು. ಆ ಬೀಜ ಯಾರು? ಯೇಸು ಸ್ವಾಮಿ. ಹಲ್ಲೆಲೂಯಾ. ಈ ದಿನಗಳಲ್ಲಿ ನಾವು ಆ ಕ್ರಿಸ್ತನನ್ನ ಹೊತ್ತಂತಹ ಮರಿಯಳ ರೀತಿಯಲ್ಲಿ ಇರೋ ಸ್ತ್ರೀಯರು. ನಮ್ಮಲ್ಲಿ ಕ್ರಿಸ್ತನ್ ಬೆಳೀತಾ ಇದ್ದಾರಾ? ಕ್ರಿಸ್ತನ್ ಬೆಳೀತಾ ಇದ್ದಾರ? ನಾವು ಬೆಳೆಸ್ತಾ ಇದ್ದೀವಾ? ನಾವು ಬೆಳೆಸ್ತಾನೆ ಇಲ್ಲ. ಕ್ರಿಸ್ತನಿಗಾಗಿ ನಾವು ಜೀವಿಸ್ತಾನೆ ಇಲ್ಲ. ಅವ್ರು ನಮ್ಮ ಗರ್ಭದಲ್ಲಿ, ಮರಿಯಳ ಗರ್ಭದಲ್ಲಿ ಬರೋದಕ್ಕೆ ಪರ್ಮಿಷನ್ ತಗೊಳ್ಳಿಲ್ಲ ಆಕೆ ಹತ್ರ. ಆದ್ರೆ ಆಕೆ ಬಿಟ್ಕೊಟ್ಟಿದ್ರಿಂದ ಆಕೆಲಿ ಅವ್ರನ್ನ ಇಟ್ರು. ನಾವು ಈ ದಿನಗಳು ಬಿಡ್ತಾ ಇದ್ದೀವ? ದೇವ್ರು ಆಕೆ ಗೊಬ್ಬೆ ಮಾಡ್ತಾ ಇದ್ದೀವ? ಆ ಕಾರ್ಯ ಈ ಕಾರ್ಯ, ಅಲ್ಲಿ ಹೋಗು, ಇಲ್ಲಿ ಬಾ, ಇಲ್ಲಿ ಸಂಪಾದನೆ ಮಾಡು, ಇಲ್ಲಿ ಕೆಲ್ಸಕ್ಕೆ ಹೋಗು, ಅಲ್ಲಿ ಬಾ, ಈ ಶಿಫ್ಟ್ ಹಾಕಿದ್ದಾರೆ ಬ್ರದರ್, ನಮ್ಗೆ ಆ ಶಿಫ್ಟ್ ಬಿಟ್ರೆ ಕೆಲಸ ಇಲ್ಲ ರೀ, ನಮ್ಗೆ ಸಂಬಳ ಕೊಡಲ್ಲ ರೀ, ನಿಮ್ಮನ್ನ ಪರ್ಲೋಕು ಕರ್ಕೊಂಡು ಹೋಗಲ್ಲ ರೀ. ನಿಮಗ್ ಬೇಡವಾ ಯಾರಿಗೂ ಪರಲೋಕ? ವಾಕ್ಯ ಸ್ಪಷ್ಟವಾಗಿ ಹೇಳ್ತಿದೆ, ನಿಮಗೇನ್ ಬೇಕು ಅದು ಮೊದ್ಲೇ ಅವ್ರಿಗೆ ಗೊತ್ತಿದೆ. ದೇವ್ರಿಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ನಿಮ್ಮನ್ನ ಈ ಭೂಮಿ ಸೃಷ್ಟಿ ಮಾಡಿ ಕಳ್ಸೋಕ್ ಮುಂಚೆ ಅವ್ರಿಗೆ ನಿಮಗೆ ಏನೇನ್ ಬೇಕು ಎಲ್ಲ ಅವಶ್ಯಕತೆಗಳು ಫುಲ್ ಪ್ಯಾಕೇಜ್ ಸಮೇತ ಕಳಿಸ್ಬಿಟ್ಟಿದ್ದಾರೆ. ನೀವು ಮೊದಲು ಹುಡುಕ್ಬೇಕಾಗಿರೋದೇನು? ದೇವರ ರಾಜ್ಯನ. ಫ್ಯಾಮಿಲಿ ಕಾರ್ಯಕ್ಕಾಗಿ, ಮಕ್ಕಳ ಭವಿಷ್ಯಕ್ಕಾಗಿ ದುಡ್ಡು ಸಂಪಾದನೆ ಮಾಡಿ ಸೇರ್ಸಿಡಿ ಬೇಡ ಅಂತೇಳಿ, ಆದ್ರೆ ಅದ್ರಲ್ಲೇ ಓಡೋದು. ಮಕ್ಕಳನ್ನ ಪ್ರೇರಿ ಕರ್ಕೊಂಬರಲ್ಲ, ಅವ್ರನ್ನ ವಾಕ್ಯದಲ್ಲಿ ಬೆಳೆಸಲ್ಲ. ಎಷ್ಟು ಜನ ಕರ್ಕೊಂಬರ್ತಾ ಇದ್ದೀರ? ಜಗಳ ಮಾಡೋರು ಕರ್ಕೊಂಬರ್ರೆ ಯಾರಿದ್ದೀರಪ್ಪ? ಈಗ ನಡೆಸ್ತಾರೆ, ಈ ರೀತಿಯಲ್ಲೂ ನಡೆಸ್ತಾರೆ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಕೆ ಹೇಗಿರ್ತಾಳೆ ಅಂದ್ರೆ ತಿಳಿಯಾದ ಬುದ್ಧಿವಳು. ಅಂದ್ರೆ ಯಾವ ತೀರ್ಮಾನ ನಾನು ತಗೊಳ್ಬೇಕು, ಕುಟುಂಬದಲ್ಲಿ ಹೇಗೆ ಈ ಕುಟುಂಬದಲ್ಲಿ ಬಂದಿದೆ ಸಮಸ್ಯೆ, ಇದನ್ನ ಯಾವ ರೀತಿ ನಾನು ಟರ್ನಿಂಗ್ ಪಾಯಿಂಟಿಗೆ ತಗೊಂಡು ಹೋಗ್ಬೇಕು. ಹಾಕಿ ಮೊಣಕಾಲು ಕರ್ತನ ಹತ್ರ ಹಾಕಿ ಉತ್ತರ ಕೊಡದೆ ಇರೋ ದೇವರಲ್ಲ ನಮ್ ದೇವ್ರು. ಹಲ್ಲೆಲೂಯಾ. ನಾವು ಆರಾಧನೆ ಮಾಡ್ತಾ ಇರೋದು ಕಲ್ಲೋ ಮಣ್ಣೋ ಗೊಂಬೆನೋ ಅಲ್ಲ, ಜೀವ ಇರೋ ದೇವ್ರನ್ನ. ಹಲ್ಲೆಲೂಯಾ. ಪರಿಶುದ್ಧನಾದ ದೇವರನ್ನ, ಈಗಲೂ ನಮ್ ಜೊತೆ ಮಾತಾಡೋ ದೇವ್ರನ್ನ. ಅದನ್ನ ಕೇಳಿಸ್ಕೊಳ್ಳೋ ಯೋಗ್ಯತೆ ನಮಗಿಲ್ಲ, ಆ ಅರ್ಹತೆನೂ ನಮಗಿಲ್ಲ. ಅದನ್ನ ಫಸ್ಟ್ ನಾವು ಸಂಪಾದನೆ ಮಾಡ್ಕೋಬೇಕು. ಕಿವಿ ಉಳ್ಳವನು ಕೇಳಲಿ. ಕಿವಿ ಇದೆಯಾ? ಫಸ್ಟ್ ಕಿವಿ ಏನಾಗಿದೆಯಲ್ಲೋ ಗೊತ್ತಿಲ್ಲ, ಹಾವು ತರ ಬಂದು ಅಲ್ಲಿ ಇಲ್ಲಿ ಹೊಸ್ಕಾಡ್ಕೊಂಡು ಕೂತ್ಕೊಳ್ಳೋದು. ಆಕೆ ಅತಿ ಆಸೆ ಇಲ್ಲದವಳಾಗಿರ್ತಾಳೆ. ಐದನೇ ಸ್ವಭಾವನ ಆಕೆ ಅತಿ ಆಸೆ ಪಡೋದಿಲ್ಲ. ಇದೆಲ್ಲ ನನಗೆ ಇರ್ಲಿ, ನನ್ ಮನೆಗೆ ಬೇಕು, ನನಗ್ ಬೇಕು, ಈ ಸ್ವಭಾವದೆಲ್ಲ ಆಕೆ ಇರೋದೇ ಇಲ್ಲ. ಬರೋರ್ಗೆಲ್ಲ ಸೇವೆ ಮಾಡೋದಕ್ಕೆ ಬರೋರ್ಗೆಲ್ಲಾನು ವಿಶ್ವಾಸಿಗಳೆಲ್ಲರೂ ಎತ್ತಿ ಕೊಟ್ಟು ಅವ್ರನ್ನ ಆಶೀರ್ವದಿಸ್ಕೊಳ್ತಾರೆ. ಹಾಗೆ ಕರ್ತನ ಆಕೆ ಮನೆಯನ್ನು ಆಶೀರ್ವದಿಸೋರಾಗಿದ್ದಾರೆ ಅಂತ ಬೈಬಲ್ ಹೇಳುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಕೆ ತಾಳ್ಮೆ ಉಳ್ಳವಳಾಗಿರ್ತಾಳೆ. ಇದೆಯಾ ಮೇನ್ ಇದೆ, ನಮ್ಗೆ ಯಾರಿಗೂ ಇರಲ್ಲ. ಒಂದು ಚೂರು ವಿಷಯ ಯಾವನಾರ ಅನ್ಲೆ ಈಗಂತೂ ವಾಕ್ಯ ಕೇಳ್ಬಿಟ್ಟು ಎಲ್ಲ ಸ್ಟ್ರಾಂಗ್ ಆಗ್ಬಿಟ್ಟಿದೀವಿ. ನಮಗೆ ಹಿಂಗೆ ಹೇಳಿರೋದು, ನಾನು ಹಿಂಗೆ ಇರೋದು, ಅದು ತಪ್ಪೆ. ಹಲ್ಲೆಲೂಯಾ. ಬ್ರದರ್ ಹಿಂಗೆ ಹೇಳ್ಬಿಟ್ಟಿದಾರೆ, ನಾವ್ ಹಿಂಗೆ ಇರೋದು, ಅದು ರಾಂಗು. ನಾವು ಜ್ಞಾನದಲ್ಲಿ ನಡ್ಕೋಬೇಕು. ಪೌಲೆ ಒಂದ್ ಕಡೆ ಹೋಗಿ ಏನ್ ಹೇಳ್ತಾರೆ, ನಾನು ಗ್ರೀಕದ ಕಡೆ ಹೋಗ್ಬಿಟ್ಟು ನಾನು ಗ್ರೀಕದವನು, ಇಬ್ರಿಯ ಕಡೆ ಹೋಗಿ ನಾನು ಇಬ್ರಿಯಾದವನು, ರೋಮನ್ ಕಡೆ ನಾನು ರೋಮ್ದವನು. ಹೇಗಾದ್ರೂ ಸುವಾರ್ತೆಯಲ್ಲಿ ಸಾರ್ಬೇಕು, ಅವ್ರ ಉದ್ದೇಶ ಅದು. ಹಾಗೆ ಹೇಗಾದ್ರೂ ನಾವು ಕ್ರಿಸ್ತನ ಸುವಾರ್ತೆಯನ್ನು ಎಲ್ಲ ಕಡೆ ತಗೊಂಡೋಗ್ಬೇಕು, ಆತ್ಮಗಳನ್ನ ಆದಾಯ ಮಾಡ್ಬೇಕು. ಹಾಗಂತ ಅವ್ರ ರೀತಿಯಲ್ಲಿ ಆಗಿರೋದಲ್ಲ, ನಾವು ಅವ್ರನ್ನ ಆ ರೀತಿ ಆಗಿದ್ದು ಅವ್ರನ್ನ ನಾವು ದೇವ್ರ ಬಳಿ ಕರ್ಕೊಂಡ್ ಬರ್ಬೇಕು. ಇದೇನ ತಂಗಾಗಲ್ಲ, ನಾವು ಹೋಗಿ ಅವ್ರ ಹತ್ರ ಬಿದ್ದೋಗ್ಬಿಡೋದು. ಅನೇಕ ಕಾರ್ಯಗಳಿದೆ, ನಾವು ತಿಳ್ಕೊಂಡು ಹೋಗೋದು, ಏನೇನೋ ಅನ್ಕೊಂಡು ಕುತ್ಕೊಂಡೆ ವರ್ಕೋಬೇಕಾರೆ ವಾಕ್ಯನ ಅದು ಇನ್ಯಾವುದೋ ರೀತಿ ಹೋಗ್ತಾ ಇದೆ. ಹಲ್ಲೆಲೂಯಾ. ನೆಕ್ಸ್ಟ್ ರೂತಳು 3ನೇ ಅಧ್ಯಾಯ 11ನೇ ವಚನ. ನ್ಯಾಯಸ್ಥಾಪಕರು ಆದ್ಮೇಲೆ ಬರುತ್ತೆ ನೋಡಿ. 3ನೇ ಅಧ್ಯಾಯ 11ನೇ ವಚನ. ಈಗ ಭಯಪಡಬೇಡ, ನೀನು ಗುಣವಂತೆ ಎಂಬುದು ಊರಿನವರಿಗೆಲ್ಲ ಗೊತ್ತದೆ. ಆದುದರಿಂದ ನೀನು ಹೇಳಿದ್ದನ್ನೆಲ್ಲ ಮಾಡುವೆನು. ಹಲ್ಲೆಲೂಯಾ. ಎಷ್ಟು ಜನ ಸೊಸೆದಿರಿ ಈ ರೀತಿ ಇದ್ದೀರಪ್ಪ? ಎಷ್ಟು ಜನ ಅತ್ತೆದಿರಿ ಈ ರೀತಿ ಇದ್ದೀರಪ್ಪ? ಏನ್ ಸಿಸ್ಟರ್, ಸೊಸೆಗೆ ಋತುಳೆ ಅತ್ತೆ ನಿನ್ ದೇವ್ರೇ ನನ್ ದೇವ್ರು.
ಮನೇಲಿ ಸ್ಟ್ರಾಂಗ್ ಅನ್ಸತ್ತೆ ಅಲ್ವಾ? ನೀನ್ ಹೇಳೋದು ನಾನೇನ್ ಮಾಡೋದು? ಸ್ಟ್ರಾಂಗ್ ಬಾಡಿ. ಹಲ್ಲೆಲೂಯಾ. ಇಲ್ಲಿ ರೂತಳು ತನ್ನ ಸೊಸೆ ಕುರಿತು ಸಾಕ್ಷಿ ಕೊಡ್ತಾ ಇದ್ದಾರೆ. ನಮ್ಮ ಅತ್ತೆದಿರು ನಮ್ಗೆ ಸಾಕ್ಷಿ ಕೊಡ್ತಾರ? ಆಕಿ ಅನ್ನ ಮಾಡ್ಕೊಡೋದೇ ಇಲ್ಲ, ನಮ್ಗೆ ಊಟನೇ ಹಾಕೋದಿಲ್ಲ, ಪ್ರೇಯರ್ ಅಂತ ಓಡೋಗ್ತಾಳೆ. ಪ್ರೇಯರ್ ಅಂತ ಓಡೋಗ್ ಏನಕ್ಕೆ ಬಾಕ್ತೆ ನೀನು ನನ್ನ ಜೊತೆ? ನಾನು ಹೋಗ್ತೀನಿ, ನೀನು ಹೋಗ್ಬಿಡೋಣ ಬಾತ್ಲಾಗೆ. ಹಲ್ಲೆಲೂಯಾ. ಬರಲ್ಲ ನಾ ಬಿಟ್ಬಿಡಿ, ನೀವು ಬನ್ನಿ ಅನ್ನೋರಂತ ಇಲ್ಲಿ. ಆದ್ರೆ ಅತ್ತೆ ನಹೋಮಿ ಆಗಿರ್ಬೇಕು. ಹಲ್ಲೆಲೂಯಾ. ನಮ್ಮ ಅತ್ತೆದಿರು ನಹೋಮಿ ಆಗಿದ್ರೆ ನಾವು ರೂತಳು ಆಗ್ಬೋದಪ್ಪ. ಹಲ್ಲೆಲೂಯಾ. ಅವ್ರ ನಹೋಮಿ ಆಗಿರೋದ್ರೆ ನಾವು ರೂತಳು ಆಗಕ್ಕಾಗತ್ತಾ? ಹಲ್ಲೆಲೂಯಾ. ಆದ್ರೆ ಬೈಬಲ್ ಏನ್ ಹೇಳ್ತಾ ಇದೆ? ನಮ್ಮ ಗುಣ ಸ್ವಭಾವಗಳು ಆ ರೀತಿಯಲ್ಲಿ ಇರ್ಬೇಕು. ಅತ್ತೆ ಕಠಿಣವಾಗಿದ್ರು ಆಕೆಯನ್ನು ಕೂಡ ದೇವರ ಆತ್ಮ, ಅದು ಒಂದು ಆತ್ಮ ಅನ್ನೋ ಭಾವನೆಯಲ್ಲಿ ನಾವು ಸತ್ಕರಿಸಿ ಕ್ರಿಸ್ತನ ಕಡೆಗೆ ತಗೊಂಡ್ಬಂದು ನಿಲ್ಸ್ಬೇಕು. ಹಲ್ಲೆಲೂಯಾ. ಅನೇಕರು ನೀತಿವಂತ ಸ್ತ್ರೀಯರು ಅಂತ ಬೈಬಲ್ ಹೇಳುತ್ತೆ. ನೀತಿ ಹೇಗಿದೆ? ನಿಮ್ಮ ಗಂಡದಿರ್ನ ಹೇಗೆ ನೋಡ್ಕೊಳ್ತಿದ್ದೀರಾ ನೀವೆಲ್ಲ? ಹಲ್ಲೆಲೂಯಾ. ಹೇಗ್ ನೋಡ್ಕೊಂತಿದ್ರ ಗಂಡದಿರ್ನ? ಟೈಮ್ ಸರಿಯಾಗಿ ಅಡುಗೆ ಮಾಡೋಕೋರಿಲ್ಲ, ಅವ್ರ ಕಷ್ಟ ಸುಖ ನೋಡ್ಕೊಳ್ಳೋರಿಲ್ಲ. ಬೀಗ ಹಾಕೊಂಡು ಹೋದ್ರೆ ಮುಗೀತು. ಆ ಗಂಡ ಅನ್ನೋ ಪ್ರಾಣಿ ಬಾಗ್ಲ ಹತ್ರ ಬಂದು ಕುತ್ಕೊಂಡು ಕಾಯ್ತಾ ಇರೋದೆ. ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ, ನಾಟ್ ರೀಚೇಬಲ್. ನೀವು ಕರೆ ಮಾಡ್ತೀರ, ಚಂದಾದಾರರು ಲೈನಲ್ಲೇ ಇಲ್ಲ ಅಲ್ವಾ? ನೀತಿ ಅಂದ್ರೆ ಏನ್? ನೀತಿಲಿ ನಮ್ಮ ಫ್ಯಾಮಿಲಿ ನಾವು ನೀತಿಲಿ ನಡೀತಾ ಇದ್ದೀವಾ? ನಮ್ಮ ಆದಾಯದ ಮೇಲೆ ಗಂಡ ನಂಬಿಕೆ ಉಳ್ಳವನಾಗಿರ್ತಾನೆ ಅಂತ ಜ್ಞಾನೋಕ್ತಿ ಹೇಳುತ್ತೆ. ನಂಬಿಕೆ ಇದೆಯಾ ನಮ್ಮ ಆದಾಯದ ಮೇಲೆ? 100, 200 ಎಲ್ಲೆಲ್ಲಿ ಬೇಕೋ ಅಲ್ಲಿ ಮುಚ್ಚಿಡೋದು. ಕುಡಿಯೋರ್ ಮನೇಲಿ ಬಿಡಿ, ಅದು ಸಾಮಾನ್ಯ, ಮುಚ್ಚಿಡ್ಲೇಬೇಕು, ಇಲ್ಲಾಂದ್ರೆ ಬದುಕೋದ್ ಕಷ್ಟ. ಒಳ್ಳೆ ರೀತಿಯಲ್ಲಿ ಸೇವೆ ಮಾಡೋ ಗಂಡ ಆಗಿರ್ಬೋದು, ಸೇವೆ ಮಾಡೋ ಬ್ರದರ್ಸ್ ಯಾರಾಗಿರ್ಬೋದು, ಅವ್ರ ಮನೇಲಿ ಅವ್ರ ಪತ್ನಿದಿರು ನೀತಿವಂತರಾಗಿ ನಡ್ಕೊಳ್ತಾ ಇದ್ದಾರ? ಈ ಜಾಗದಲ್ಲಿ ನಿಂತ್ಕೊಂಡು ಹೇಳ್ಬೇಕು, ನೀತಿವಂತರಾಗಿ ನಡ್ಕೊಳ್ತಿದ್ದೀರಾ? ನಾನ್ ನಡ್ಕೊಂಡಿದ್ದೀನಿ. ಈ ಧೈರ್ಯವಾಗಿ ಹೇಳ್ತೀರಾ? ದೇವರು ಎಲ್ಲ ಕಾರ್ಯಗಳಲ್ಲಿ ಪರಿಪೂರ್ಣವಾಗಿದ್ರೆ ಮಾತ್ರನೇ ನಮ್ಮನ್ನು ಮೀಟಿ ತೆಗೆಯೋದು. ಹಲ್ಲೆಲೂಯಾ. ಆ ಒಂದು ಕಷ್ಟದ ವೇದನೆ ಕಾಲಗಳಿಂದ ನಮ್ಮನ್ನ ಹೊರಗೆ ತಗೊಂಡ್ ಬರೋದು. ಹಲ್ಲೆಲೂಯಾ. ಅನೇಕ ಕಾರ್ಯಗಳಲ್ಲಿ ಬೀಳ್ತಾ ಇರೋದು ಈ ವ್ಯಭಿಚಾರನ ದುರಾತ್ಮನ ಕಾರ್ಯಗಳಿಂದ. ಹಲ್ಲೆಲೂಯಾ. ಸಭೆಗಳೆಲ್ಲ ಬೀಳ್ತಾ ಇರೋದು ಇದೇ ಕಾರ್ಯದಲ್ಲೇ. ಒಂದು ದುಡ್ಡಲ್ಲಿ, ಇನ್ನೊಂದು ಸ್ತ್ರೀ ಮೋಹ, ಪುರುಷನ ಮೋಹದಲ್ಲಿ. ಹಲ್ಲೆಲೂಯಾ. ಈ ಕಾರ್ಯಗಳಲ್ಲಿ ನೀವು ಎಚ್ಚರಿಕೆಯಾಗಿ ನಡ್ಕೊಳ್ಳಿಲ್ಲ ಅಂದ್ರೆ ನಾವು ಬಿದ್ದು ಹೋಗ್ತೀವಿ. ಹಲ್ಲೆಲೂಯಾ. ಎಷ್ಟು ಜನ ಕ್ರಿಸ್ತನಿಗಾಗಿ ನೀತಿವಂತರಾಗಕ್ಕೆ ನಿಲ್ಲಕ್ ಸಾಧ್ಯ ಇದೆ ಹೇಳಿ? ನಿಲ್ತೀವಿ ಅಂತ ತೀರ್ಮಾನ ಮಾಡ್ಕೊಂಡಿದ್ದೀರಾ ಹೊಸ ವರ್ಷಕ್ಕೆ? ನಾನ್ ಮಾಡ್ಲಿಲ್ಲ, ಆದ್ರೆ ನಡಿಬೇಕು ಅಂತ ಮನ್ಸಲ್ಲಿ ದೃಢವಾಗಿ ಅನ್ಕೊಂಡಿದೀನಿ. ವರ್ಷ ಎಲ್ಲ ಒಡಂಬಡಿಕೆ ಮಾಡ್ಕೊಂಡು ಎಲ್ಲ ಮೂಲೆಗೆ ಹೋಯ್ತು. ಹಲ್ಲೆಲೂಯಾ. ಆದ್ರೆ ಮಾಡ್ಕೊಂಡು ಒಡಂಬಡಿಕೆಯಲ್ಲಿ ಸ್ಥಿರವಾಗಿ ನೆಲೆಗೊಳ್ಳೋರಾಗಿರ್ಬೇಕು. ಹಲ್ಲೆಲೂಯಾ. ಸಭೆಗಾಗಿ, ಸಭೆ ಪಾಸ್ಟ್ರಿಗಾಗಿ, ಕುಟುಂಬಕ್ಕಾಗಿ ಅಧಿಕವಾಗಿ ಪ್ರಾರ್ಥನೆ ಮಾಡಿ. ಯಾಕಂದ್ರೆ ಸಭೆ ಅಡಿಪಾಯ. ಅವರು ಬಿದ್ರೆ ಅನೇಕ ಆತ್ಮಗಳು ಬೀಳುತ್ತೆ. ಒಂದು ಆಲಯ ಒಂದು ಏರಿಯಾದಲ್ಲಿ ಇದ್ರೆ ಸೈತಾನು ನಡುಗ್ತಾನಂತೆ. ಒಂದು ಆಲಯ ಒಂದು ಏರಿಯಾದಲ್ಲಿ ಇದ್ರೆ ನಡುಗ್ತಾನೆ. ಹಾಗೆ ಅದರಲ್ಲಿರೋ ಬೋಧಕರು ಬಿದ್ದೋದ್ರೆ ಇನ್ನೂ ಅವನಿಗೆ ಸಂತೋಷ. ಹಾಗೆ ಅನೇಕ ಕಾರ್ಯಗಳಲ್ಲಿ ನಾವಿನ್ನು ಮನ ತಿರುಗೋದಿದೆ. ನಿಮ್ಗೆ ವಾಕ್ಯ ಎಲ್ಲ ಪ್ರಯೋಜನ ಆಯ್ತು ಅನ್ಕೊಳ್ತೀನಿ. ಹಲ್ಲೆಲೂಯಾ.